ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಹೊಸ ಧಾರಾವಾಹಿ ಅವನು ಮತ್ತೆ ಶ್ರಾವಣಿ. ಈ ಧಾರಾವಾಹಿಯಲ್ಲಿ ನಾಯಕಿ ಶ್ರಾವಣಿ ದೊಡ್ಡಪ್ಪನ ಮಗಳು ನಿಶ್ಚಿತಾ ಆಗಿ ನಟಿಸುತ್ತಿರುವ ಬೆಡಗಿಯ ಹೆಸರು ಪೂಜಾ ರಮೇಶ್. ನಾಯಕಿಯ ಪಾತ್ರದಷ್ಟೇ ಪ್ರಾಮುಖ್ಯತೆ ಪಡೆದಿರುವ ನಿಶ್ಚಿತಾ ಪಾತ್ರಕ್ಕೆ ಜೀವ ತುಂಬುತ್ತಿರುವ ಪೂಜಾ ಅವರಿಗೆ ಇದು ಎರಡನೇ ಧಾರಾವಾಹಿ. ಸಣ್ಣ ವಯಸ್ಸಿನಿಂದಲೂ ನಟನೆ ಎಂದರೆ ಪೂಜಾ ಅವರಿಗೆ ವಿಶೇಷ ಒಲವು. ಹಾಗಾಗಿ ಬಣ್ಣದ ಲೋಕದ ನಂಟನ್ನೇ ಆಕೆ ಬಯಸಿದ್ದರು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಗಿಣಿರಾಮ ಧಾರಾವಾಹಿಯ ಮೂಲಕ ನನ್ನ ಕಿರುತೆರೆ ಪಯಣ ಶುರುವಾಯಿತು. ನಾನು ಆ ಧಾರಾವಾಹಿಯಲ್ಲಿ ಅನಗ ಅಣ್ಣಾಜಿ ಪಾತ್ರಕ್ಕೆ ಜೀವ ತುಂಬಿದ್ದೆ. ಆ ಧಾರಾವಾಹಿಯಲ್ಲಿ ನಾನು ಉತ್ತರ ಕನ್ನಡದ ಗ್ರಾಂಥಿಕ ಭಾಷೆ ಮಾತನಾಡಬೇಕಿತ್ತು. ನಾನು ಆ ಪಾತ್ರಕ್ಕಾಗಿ ಆ ಭಾಷೆ ಕಲಿತುಕೊಂಡೆ. ಆ ಪಾತ್ರಕ್ಕೂ ಉತ್ತಮ ರೆಸ್ಪಾನ್ಸ್ ಬಂದಿತ್ತು. ಇನ್ನು ಗಿಣಿರಾಮ ಧಾರಾವಾಹಿಯ ತಂಡ ತುಂಬಾ ಸಪೋರ್ಟ್ ಕೂಡ ಮಾಡಿದ್ದರು. ಒಂದು ಒಳ್ಳೆಯ ಅನುಭವ ಎಂದು ಹೇಳಬಹುದು ಎಂದು ತಮ್ಮ ಕಿರುತೆರೆ ಜರ್ನಿಯ ಸುಂದರ ಕ್ಷಣಗಳನ್ನ ಮಾಧ್ಯಮದ ಜೊತೆ ಪೂಜಾ ರಮೇಶ್ ಮೆಲುಕು ಹಾಕಿದ್ದಾರೆ. ಅವನು ಮತ್ತೆ ಶ್ರಾವಣಿಯಲ್ಲಿ ನಾನು ನಿಶ್ಚಿತಾ ಆಗಿ ನಟಿಸುತ್ತಿದ್ದೇನೆ. ಆ ಪಾತ್ರಕ್ಕೂ ನನಗೂ ಸಾಕಷ್ಟು ಸಾಮ್ಯತೆ ಇದೆ ಎನ್ನಬಹುದು. ನಿಶ್ಚಿತಾ ತುಂಬಾ ಸ್ಟ್ರೇಟ್ ಫಾರ್ವರ್ಡ್. ಆಕೆ ಯಾರಿಗೂ ಹೆದರುವುದಿಲ್ಲ. ಅವಳಿಗೆ ಏನು ಅನಿಸುತ್ತದೆಯೋ ಆಕೆ ಅದನ್ನೇ ಮಾಡುತ್ತಾಳೆ. ಸಣ್ಣದಾಗಿ ಹೇಳಬೇಕೆಂದ್ರೆ ಒಂದು ತರ ಬಬ್ಲಿ ಕ್ಯಾರೆಕ್ಟರ್ ಅದು ಎಂದು ನಿಶ್ಚಿತಾ ಪಾತ್ರದ ಬಗ್ಗೆ ನಟಿ ಪೂಜಾ ರಮೇಶ್ ಮಾಧ್ಯಮದ ಜೊತೆ ಹಂಚಿಕೊಂಡಿದ್ದಾರೆ. ಅಂದಹಾಗೆ ಈ ಪ್ರಾಜೆಕ್ಟ್ ನನಗೆ ತುಂಬಾ ಸ್ಪೆಷಲ್ ಹೌದು. ಯಾಕೆಂದರೆ ರಿಯಲ್ ಲೈಫ್ ಅಕ್ಕ ಅನುಷಾ ಈ ಧಾರಾವಾಹಿಯಲ್ಲಿ ಅಂದರೆ ರಿಯಲ್ ಲೈಫ್ ನಲ್ಲಿ ಅಕ್ಕನಾಗಿ ಅಭಿನಯಿಸುತ್ತಿದ್ದಾರೆ. ಶ್ರಾವಣಿ ಪಾತ್ರ ಮಾಡುತ್ತಿದ್ದಾಳೆ. ಬಹುಶಃ ಕಿರುತೆರೆಯಲ್ಲಿ ಈ ತರದ ಘಟನೆ ನಡೆದಿರುವುದು ಇದೇ ಮೊದಲ ಬಾರಿ ಎನಿಸುತ್ತದೆ. ರಿಯಲ್ ಅಕ್ಕನ ಜೊತೆ ರೀಲ್ ನಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಖುಷಿ ತಂದಿದೆ ಎಂದು ಮಾಧ್ಯಮದ ಜೊತೆ ಪೂಜಾ ರಮೇಶ್ ಸಂತಸ ವ್ಯಕ್ತಪಡಿಸಿದ್ದಾರೆ. ನಾನು ನಿಶ್ಚಿತಾ ಆಗಿ ಬದಲಾಗಲು ಗಿಣಿರಾಮ ಧಾರಾವಾಹಿಯ ಅನಗ ಅಣ್ಣಾಜಿ ಪಾತ್ರ ಕಾರಣ. ಗಿಣಿರಾಮ ಧಾರಾವಾಹಿಯ ನನ್ನ ಪಾತ್ರ ಕಂಡು ಅವನು ಮತ್ತು ಶ್ರಾವಣಿ ಧಾರಾವಾಹಿಯಲ್ಲಿ ಅವಕಾಶ ದೊರಕಿತು. ತದನಂತರ ಶ್ರಾವಣಿಯಾಗುವ ಅವಕಾಶ ಅಕ್ಕ ಅನುಷಾಗೆ ದೊರಕಿತು. ನಾವಿಬ್ಬರು ಈ ಪಾತ್ರಕ್ಕೆ ಸರಿಯಾಗಿ ಹೊಂದಾಣಿಕೆಯಾಗುವ ಕಾರಣ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಕಿರುತೆರೆ ವೀಕ್ಷಕರು ಕೂಡ ನಮ್ಮ ಪಾತ್ರವನ್ನ ಮೆಚ್ಚಿಕೊಂಡಿದ್ದಾರೆ. ಪ್ರೀತಿ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂದು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಪೂಜಾ ರಮೇಶ್ ಹೇಳಿದ್ದಾರೆ. ಇನ್ನು ನಟನೆಯ ಹೊರತಾಗಿ ನಾನು ಮಾಡೆಲಿಂಗ್ ಜಗತ್ತಿನಲ್ಲಿಯೂ ಗುರುತಿಸಿಕೊಂಡಿದ್ದೇನೆ. ತುಂಬಾ ಸಣ್ಣ ವಯಸ್ಸಿನಲ್ಲಿಯೇ ನಾನು ಮಾಡೆಲಿಂಗ್ ಲೋಕದ ನಂಟು ಬೆಳೆಸಿಕೊಂಡೆ. ತದನಂತರ ಕೆಲವು ಫ್ಯಾಷನ್ ಶೋಗಳಲ್ಲಿ ಕ್ಯಾಟ್ ವಾಕ್ ಮಾಡಿದೆ. ಒಂದಷ್ಟು ಜಾಹೀರಾತುಗಳಲ್ಲಿ ರೂಪದರ್ಶಿಯಾಗಿ ಕಾಣಿಸಿಕೊಂಡೆ. ತಮಿಳುನಾಡು ಟೂರಿಸಂ ಬೋರ್ಡ್ನ ಜಾಹೀರಾತಿನಲ್ಲಿ ನಟಿಸಿದೆ. ಅದುವೇ ನನ್ನ ನಟನಾ ಪಯಣಕ್ಕೆ ಮುನ್ನುಡಿಯಾಯಿತು ಎಂದು ನಟಿ ಪೂಜಾ ರಮೇಶ್ ತಮ್ಮ ಬಣ್ಣದ ಲೋಕದ ಜರ್ನಿ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸುತ್ತಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.